ರೆವಿನ್ಯೂ ಮಿನಿಸ್ಟರ್ ಏನು ಹೇಳ್ತಾನೆ, ಕೃಷ್ಣ ಬೈರೇಗೌಡ ಅಂತೆ ಕರೆದು ನಿನಗೆ ಮಂತ್ರಿ ಸ್ಥಾನ ಬೋಧನೆ ಮಾಡಿ ಮಂತ್ರಿ ಮಾಡಿದ್ದಾರೆ. ಅಂಥವ್ರಿಗೆ ನಾನು ಲಾಯಕ ಅಂದರೆ ನೀನು ಯಾವ ಮಟ್ಟದಲ್ಲಿ ನೀನು ಲಾಯಕ ಇದ್ದಾರೆ ಅಂತ ನೀನು ಫಸ್ಟ್ ಪರಿಚಯ ಮಾಡ್ಕೋ. ಆ ಯಡಿಯೂರಪ್ಪನವರಿಗೆ ಮುಖ್ಯಮಂತ್ರಿ ಅಧಿಕಾರ ಎಷ್ಟಿದೆಯೋ ಅಷ್ಟು ಅವರು ಚಲಾವಣೆ ಮಾಡೋಕ್ಕೆ ಬಿಡ್ತಾ ಇಲ್ಲ ಈ ರಾಜ್ಯಪಾಲರು ಭರದ್ವಾಜ ಅನ್ನೋರು. ಅಂಥವ್ರಿಗೆ ಪ್ರಾಸಿಕ್ಯೂಷನ್ ಕೊಟ್ಟರು. ಅವಾಗ ಏನು ಮಾಡಿದ್ರು ಯಡಿಯೂರಪ್ಪ ಅವರು ತಕ್ಷಣ ರಿಸೈನ್ ಮಾಡಿ ಅವರು ಕಾನೂನು ಹೋರಾಟ ಮಾಡಿದ್ರು. ರಾಜ್ಯಪಾಲರಿಗೆ ಅಟ್ಯಾಕ್ ಮಾಡಿಕೊಂಡು ರಾಜ್ಯಪಾಲ ಏಕವಚನ ಬೈದ್ಕೊಂಡು ನಾನ್ ಲಾಯಕು 420 E20 R20 ಅಂತ ಹೇಳ್ತಿರಲ್ಲ, ನಿಮಗೆ ನಾಚಿಕೆ ಆಗುಲ್ಲ? ನಿಮ್ಮ ಮಿನಿಸ್ಟರ್ ಆಗಿ ಏನು ಕೆಲಸ ಮಾಡ್ತಾರೆ? ನೀವು ಸಂವಿಧಾನ ರಚನೆ ಮಾಡೋರು ಅಂತ ಹೇಳ್ತಿರಲ್ಲ, ನಿಮ್ಮ ಬಾಯಿನೆಲ್ಲ 420 ಹೆಂಗೆ ಬರ್ತದೆ ಆ ಪದಗಳು? ನೀವು ಒಳ್ಳೆಯ ಮಿನಿಸ್ಟರ್ಗಳ ನೀವು. ಈಗ ಕರ್ನಾಟಕ ರಾಜ್ಯದಲ್ಲಿ ಆಗುವಂಥ ಪರಿಸ್ಥಿತಿಗಳನ್ನು ನೋಡದೆ ರಾಜಕೀಯವಾಗಿ ಗವರ್ನರ್ ಅವರು ಅವರ ಈ ಕಾನ್ಸ್ಟಿಟ್ಯೂಷನ್ ಬಾಡಿ ಇದ್ಕೊಂಡು ಅವರು ಯಾವ ಅಧಿಕಾರನೂ ಚಲಾವಣೆ ಮಾಡಬಾರ್ದು ಬಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಯಾಕೆಂದರೆ ಇಲ್ಲಿಂದ ಗೌರ್ಮೆಂಟು, ಕಾಂಗ್ರೆಸ್ ಗೌರ್ಮೆಂಟು ಆಡಳಿತದಲ್ಲಿ ಇರುವಾಗ ಗ್ಯಾರಂಟಿಗಳು ಕೊಟ್ಬಿಟ್ಟು ಏನು ಮಾಡ್ತಾ ಇದ್ದಾರೆ ಅಂದರೆ ಒಬ್ಬ ಮಂತ್ರಿಯೂ ಸಹ ಸರಿಯಾಗಿ ಅವ್ರ ಕೆಲಸ ನಿಭಾಯಿಸದೆ ರಾಜ್ಯಪಾಲರಿಗೆ ಬಾಯಿಗೆ ಬಂದು ಬೈದ್ಕೊಂಡು ಹೋಗ್ತಾ ಇದ್ದಾರೆ. ಇತ್ತೀಚೆಗೆ ಮೂಡ ಹಗರಣದಲ್ಲಿ CM ಸಿದ್ದರಾಮಯ್ಯ ಅವರು ಅದರಲ್ಲಿ ಸಿಲುಕಿದ್ದಾರೆ. ಅವರ ವಿರುದ್ಧ ಪ್ರಾಸಿಕ್ಯೂಷನ್ ಕೊಟ್ಟೋದಕ್ಕೆ ಈ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಅಲ್ಲೋಲ್ಕಲ್ಲು ಸೃಷ್ಟಿ ಮಾಡ್ತಾ ಇದ್ದಾರೆ. ಇದರಲ್ಲಿ ಮಿನಿಸ್ಟ್ರುಗಳಿಗೆ ಏನು ಕೆಲಸ ಮತ್ತು ಮುಖ್ಯಮಂತ್ರಿಗಳಿಗೆ ಏನು ಕೆಲಸ? ಗವರ್ನರ್ ಅವರ ಅಧಿಕಾರ ಚಲಾವಣೆ ಮಾಡ್ತಾ ಇದ್ದಾರೆ. ಇವರು ಕಾನ್ಸ್ಟಿಟ್ಯೂಷನ್ ಬಾಡಿ, ಅವರ ಅಧಿಕಾರ ಚಲಾವಣೆಗೆ ಅವ್ರಿಗೂ ಎಲ್ಲ ಕಾನ್ಸ್ಟಿಟ್ಯೂಷನ್ ಅವ್ರಿಗೆ ಎಲ್ಲ ಥರ ಅಧಿಕಾರ ಕೊಟ್ಟಿದೆ. ಆ ಅಧಿಕಾರ ತಿಳಿದಿರೋದು ನೀವು ಯಾಕೆ ಗವರ್ನರ್ ಬೈತಾ ಇದ್ದೀರಾ ಪ್ರಾಸಿಕ್ಯೂಷನ್ ಕೊಟ್ಟುಬಿಟ್ರು ಅಂತ? ಒಬ್ಬ ಹೇಳ್ತಾನೆ, ದಿವಂಗತ ಗುಂಡೂರಾವ್ ಅವರ ಮಗ ಹೆಲ್ತ್ ಮಿನಿಸ್ಟರ್ ಅಂತೆ, ಇವರು ಕೇವಲ 100 ಓಟಲ್ಲಿ ಗೆದ್ದವರು ವ್ಯಕ್ತಿ ಈಗ ಆರೋಗ್ಯ ಸಚಿವರಾಗಿದ್ದಾರೆ. ಇವರು ಮುಖ್ಯಮಂತ್ರಿಗೆ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಕ್ಕೋಸ್ಕರ ಗವರ್ನರ್ ಒಬ್ಬ 420 ಹೇಳ್ಬೋದೇನಪ್ಪ ನೀನು ಒಂದು ಯಾವ ಸ್ಥಾನದಲ್ಲಿ ಇದೆಯಾ? ನೀನು ಮಂತ್ರಿ ಸ್ಥಾನದಲ್ಲಿ ಇದ್ದವನು ಗವರ್ನರ್ಗೆ ಬಾಯಿಗೆ ಬಂದಿರ್ತಾರೆ ಬೈದು 420 ಅಂತ ಹೇಳೋಕ್ಕೆ ನಿನಗೆ ಏನು ಅಧಿಕಾರ ಹೇಳಿದೆ? ನೀನು ಮುಖ್ಯಮಂತ್ರಿ ಆಗಲಿ ಪ್ರಾಸಿಕ್ಯೂಷನ್ ಬಿಟ್ಟರೆ ಇನ್ನಿಂದೇನು ತಪ್ಪಿದೆ? ಅವ್ರು ಹೋಗಿ ಅವ್ರ ಪ್ರಾಸಿಕ್ಯೂಷನ್ ಅವರು ಫೇಸ್ ಮಾಡಲಿ, ಯಾವ ಕೋರ್ಟಿಗೆ ಹೋಗ್ತಾರೆ ಹೋಗಲಿ, ಅದಕ್ಕೆ ಏನು ತಪ್ಪು? ನೀವು ಯಾಕೆ 420 ಅಂತ ಹೇಳ್ತೀರಾ ಗವರ್ನರ್ಗೆ? ಈಗ ಒಬ್ಬ ಇದನ್ನು ರೆವಿನ್ಯೂ ಮಿನಿಸ್ಟರ್ ಏನು ಹೇಳ್ತಾನೆ, ಕೃಷ್ಣ ಬೈರೇಗೌಡ ಅಂತೆ. ಇವರು ರೆವಿನ್ಯೂ ಇಲಾಖೆ ಏನು ಸಾಧನೆ ಮಾಡಿದ್ದಾರೆ? ಏನೂ ಸಾಧನೆ ಮಾಡಿಲ್ಲ. ಇವರು ಪೊಲಿಟಿಕಲ್ ಲೆಕ್ಚರ್ ಆಗಿ ಈ ಕಾಂಗ್ರೆಸ್ MLAಗಳು ಮಿನಿಸ್ಟರ್ಗಳಿಗೆ ಲೆಕ್ಚರ್ ಕೆಲಸ ಮಾಡೋಕ್ಕೆ ಲಾಯಕ ಅಂತ ವಿನ ಮಿನಿಸ್ಟರ್ಶಿಪ್ ಇರೋಕ್ಕೆ ನಾನ್ ಲಾಯಕ್. ಈಗ ಏನು ಹೇಳ್ತಾರೆ ಗವರ್ನರ್ಗೆ ನಾನ್ ಲಾಯಕ್ ಅಂತ ಹೇಳಿದ್ರೆ ನಿನಗೆ ಅಧಿಕಾರ ಪ್ರಮಾಣ ಮಾಡಿ ಬೋಧನೆ ಮಾಡಿದ ಯಾರಪ್ಪ? ನಿನಗೆ ಮಂತ್ರಿ ಸ್ಥಾನ ಕೊಟ್ಟಿರೋ ಯಾರು? ಕರೆದು ನಿನಗೆ ಮಂತ್ರಿ ಸ್ಥಾನ ಬೋಧನೆ ಮಾಡಿ ಮಂತ್ರಿ ಮಾಡಿದ್ದಾರೆ. ಅಂಥವ್ರಿಗೆ ನಾನು ಲಾಯಕ ಅಂದರೆ ನೀನು ಯಾವ ಮಟ್ಟದಲ್ಲಿ ನೀನು ಲಾಯಕ ಇದ್ದಾರೆ ಅಂತ ನೀನು ಫಸ್ಟ್ ಪರಿಚಯ ಮಾಡ್ಕೋ. ನೀನು ವೆದರ್ ಯು ಆರ್ ಫಿಟ್ ಮಿನಿಸ್ಟರ್ ಆರ್ ನಾಟ್ ಅಂತ. ತದನಂತರ ಇನ್ನೊಬ್ಬ ಮಿನಿಸ್ಟರು, ಮುಸ್ಲಿಂ ಮಿನಿಸ್ಟ್ರು ಯಾರು, ಜಮೀಲ್, ಇವ್ರು ಏನು ಹೇಳ್ತಾರೆ ಗೊತ್ತಾ? ರಾಜ್ಯಪಾಲರಿಗೆ ಗೌರವ ಕೊಡೋದು ಬಿಟ್ಟು ರಾಜ್ಯಪಾಲರು ಮಾಡಿರೋದು ಒಳ್ಳೆಯದಾ ಕೆಟ್ಟದ ತಿಳಿದೆ ಅರಿವಿ ಇಲ್ಲದೆ ಕರ್ನಾಟಕದಲ್ಲಿ ಏನೇ ಬರಲಿ ಅಲ್ಲೋಲ ಸೃಷ್ಟಿ ದಗ ಕೋರೆ ವಂಚನೆ ಏನೇ ಮಾಡಲಿ, ಟೈರ್ ಬೆಸ್ಟ್ ಮಾಡಿ ಗಲಾಟೆಗಳು ಮಾಡಲಿ, ಯಾರನ್ನ ಸಾಯಿಸಲಿ, ಏನೇ ಮಾಡಿದ್ರೆ ಪಬ್ಲಿಕ್ ಆಸ್ತಿ ಪಾಸ್ತಿಗಳು ನಷ್ಟ ಮಾಡ್ದೇನೋ ರಾಜ್ಯಪಾಲರೇ ಹೊಣೆಗಾರರಂದರೆ ಈಗ ರಾಜ್ಯಪಾಲರು ಕೆಲಸ ಏನಿದೆ ಅವರು ಮಾಡ್ತಾ ಇದ್ದಾರೆ. ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ರಾ CM ಮೇಲೆ? ನಿಮ್ಮದೇನಿದೆ ಕೆಲಸ? ಇಡೀ ಇಂಡಿಯಾದಲ್ಲಿ ಏನು ಮಾಡ್ತಾಯಿದ್ರೆ ನಿಮ್ಮ ಪಕ್ಷಗಳು 28 ಪಕ್ಷಗಳು ಸೇರಿ ಎಲ್ಲ ರಾಜ್ಯದಲ್ಲಿ ನೀವು ಗಲಾಟೆ ಮಾಡಿ ಸೃಷ್ಟಿ ಮಾಡಿ ಕರ್ನಾಟಕದಲ್ಲಿ ಏನು ಮಾಡ್ತಾಯಿದ್ರೆ ಗೊತ್ತಾ? ಎಲ್ಲ ಕಡೆ ಪಬ್ಲಿಕ್ ಪ್ರಾಪರ್ಟಿ ನಾಶ ಮಾಡಿಕೊಂಡು ಗವರ್ನರ್ಗೆ ಇವಾಗ ಹೆದರಿಸ್ತಾ ಇದ್ದೀರಾ, ಗವರ್ನರ್ಗೆ ಅಟ್ಯಾಕ್ ಮಾಡ್ತಾಯಿದ್ದೀರಾ. ಗವರ್ನರ್ಗೆ ಅಟ್ಯಾಕ್ ಮಾಡೋಕ್ಕೆ ನಿಮಗೆ ಏನು ಹಕ್ಕು ಇದೆ ಹೇಳಿ? ಈಗ ನಿಮ್ಮ ಸರ್ಕಾರ ಬಂತು 136 ಹೆಂಗೆ ಬರ್ತದೆ? ಬರೀ ಗ್ಯಾರಂಟಿಗಳು ಹೇಳಿದ್ಗೆ 136 ಬಂತು. ಇಲ್ಲಾಂದರೆ ಒಂದು 40 ಸೀಟು ಬರ್ತಾಯಿಲ್ಲ ನಿಮಗೆ. ನಿಮ್ಮ ಜನ ಯಾರು ಓಟ್ ಹಾಕೋದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಗವರ್ನರ್ ಅವರು ಪ್ರಾಸಿಕ್ಯೂಷನ್ ಮಾಡೋಕ್ಕೆ ಅವ್ರು ಎಲ್ಲ ಹಕ್ಕಿದೆ. ಯಾರನ್ನ ಪಬ್ಲಿಕ್ ಅವರು ದೂರು ಕೊಟ್ಟರೆ ಆ ದೂರು ಸ್ವೀಕರಿಸಿ ಆ ದೂರಿನ ಪ್ರಮಾಪೈಸಿ ಇದೆಯಾ ಇಲ್ಲ ಅಂತ ತಿಳ್ಕೊಂಡು ಅವರು ಎಲ್ಲ ಜಡ್ಜ್ಮೆಂಟ್ಗಳು ಹೈಕೋರ್ಟು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳು ರೆಫರ್ ಮಾಡಿ ಅವರು ಒಳ್ಳೆಯ ನಿರ್ಧಾರ ತಗೊಂಡು ಆ ನಿರ್ಧಾರ ನಂತರ ಅವರು ಪ್ರಾಸಿಕ್ಯೂಷನ್ ಮಾಡ್ಬೋದು ಅಂತ ಒಪಿನಿಯನ್ ಬಂದು ಅದು ಮಾಡೋಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಆ ಅನುಮತಿ ಕೊಟ್ಟಿದ್ದ ನಂತರ ನೀವೇನು ಮಾಡಬೇಕು? ನಿಮ್ಮ ಮೇಲೆ ಯಾವುದನ್ನ ಅಂತ ಅಪರಾಧಗಳಿದ್ದರೆ ಅನುಮತಿ ಕೊಟ್ಟಿದ ಮೇಲೆ ಪ್ರಾಸಿಕ್ಯೂಷನ್ ಮಾಡ್ತಾರಲ್ಲ, ಹೋಗಿ ಸಂಬಂಧಪಟ್ಟ ಕೋರ್ಟ್ಗಳಿಗೆ ಹೋಗಿ ನೀವು ಏನಿದೆ ನೀವು ಹೋರಾಡಿ, ಕಾನೂನು ಹೋರಾಟ ಮಾಡಿ. ಅದೇ ಒಂದು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. 2011ರಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷದ ಭರದ್ವಾಜನವರು ಕರ್ನಾಟಕದಲ್ಲಿ ರಾಜ್ಯಪಾಲರಾಗಿದ್ದರು 2011ರಲ್ಲಿ. ಅಂದಿನ ಮುಖ್ಯಮಂತ್ರಿ ಯಾರು? ಯಡಿಯೂರಪ್ಪ ಅವರು. ಆ ಯಡಿಯೂರಪ್ಪನವರಿಗೆ ಒಂದು ಮುಖ್ಯಮಂತ್ರಿ ಅಧಿಕಾರ ಎಷ್ಟಿದೆಯೋ ಅಷ್ಟು ಅವರು ಚಲಾವಣೆ ಮಾಡೋಕ್ಕೆ ಬಿಡ್ತಾ ಇಲ್ಲ ಈ ರಾಜ್ಯಪಾಲರು. ಯಾರು? ಭರದ್ವಾಜ ಅನ್ನೋರು. ಅಂಥವರೇ ಪ್ರಾಸಿಕ್ಯೂಷನ್ ಕೊಟ್ಟರು. ಅವಾಗ ಏನು ಮಾಡಿದ್ರು ಯಡಿಯೂರಪ್ಪ ಅವರು? ತಕ್ಷಣ ರಿಸೈನ್ ಮಾಡಿ ರಾಜೀನಾಮೆ ಕೊಟ್ಟು ಅವರು ಕಾನೂನು ಹೋರಾಟ ಮಾಡಿದ್ರು. ಅದೇ ಥರ ನೀನು ಮಾಡಪ್ಪ, ನಿನಗೇನು ಸ್ಪೆಷಲ್ ಅಲ್ಲ.
ನಿನಗೇನು ಬಂದ ಒಂದು ಸಂವಿಧಾನ, ಬೇರೆಯವ್ರಿಗೆ ಒಂದು ಸಂವಿಧಾನ, ಬೇರೆಯವ್ರ ಕಾನೂನು, ಆ ಕಾನೂನು ಯಾವುದು ಇದು ಇಂಡಿಯಾದಲ್ಲಿ ಇಲ್ಲ. ತಾವು ಈಗ ಪ್ರಾಸಿಕ್ಯೂಷನ್ ಹುಟ್ಟಿದ ಮೇಲೆ ನಾನು ಎಲ್ಲ ನ್ಯಾಯಾಲಯಕ್ಕೆ ಅದೇ ನಾನು ಕೇಳ್ಕೊತಾ ಇರೋದು, ಹೈಕೋರ್ಟ್ಗಾಗಲಿ ಸುಪ್ರೀಂ ಕೋರ್ಟ್ಗಾಗಲಿ ಪ್ರಾಸಿಕ್ಯೂಷನ್ ಕೊಟ್ಟಿದ ಮೇಲೆ ಅವರು ಎಲ್ಲಿ ಚಾಲೆಂಜ್ ಮಾಡಬೇಕು ಪ್ರಾಸಿಕ್ಯೂಷನ್ಗೆ ಒಂದು ರಾಜ್ಯದ್ದು? ನೀವು ಆ ಪ್ರಾಸಿಕ್ಯೂಷನ್ ಕೊಟ್ಟಿರೋ ಆದೇಶವನ್ನು ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿ ಚಾಲೆಂಜ್ ಮಾಡೋದು ಬಿಟ್ಟು ಹೈಕೋರ್ಟಲ್ಲಿ ಹಾಕಿದ್ದಾರೆ. ನಿಮಗೆ ನಾಚಿಕೆ ಇಲ್ವಾ? ಹೈಕೋರ್ಟಲ್ಲಿ ಒಂದು ರಿಟ್ ಹಾಕೋ ಯಾವ ಥರ ನೀವು ಬರ್ತಾ ಇಲ್ಲಿ ಹೋಗಲಿ. ಸ್ಪೀಕರ್ ಏನನ್ನ ಆದೇಶ ಕೊಟ್ಟಿದ್ದರೆ ಆ ಸ್ಪೀಕರ್ ಆದೇಶಕ್ಕೆ ನೀವು ಕರ್ನಾಟಕ ಹೈಕೋರ್ಟ್ ಹೋಗಿ. ರಾಜ್ಯಪಾಲ ಆದೇಶಕ್ಕೂ ನಿಮಗೆ ಕರ್ನಾಟಕ ಹೈಕೋರ್ಟ್ ಬರೋದಿಲ್ಲ. ಅವರ ಆದೇಶ ಏನದು ಸುಪ್ರೀಂ ಕೋರ್ಟ್ ನೀವು ಚಾಲೆಂಜ್ ಮಾಡಬೇಕು. ಅದು ಬಿಟ್ಟು ಇಲ್ಲಿ ಹಾಕ್ಕೊಂಡು ಎಲ್ಲರಿಗೂ ಅವಮಾನ ಮಾಡಿಕೊಂಡು ರಾಜ್ಯಪಾಲಗಳಿಗೆ ಅಟ್ಯಾಕ್ ಮಾಡಿಕೊಂಡು ರಾಜ್ಯಪಾಲ ಏಕವಚನ ಬೈದ್ಕೊಂಡು ನಾನ್ ಲಾಯಕು 420 E20 R20 ಅಂತ ಹೇಳ್ತಿರಲ್ಲ, ನಿಮಗೆ ನಾಚಿಕೆ ಆಗೋಲ್ಲ? ನಿಮ್ಮ ಮಿನಿಸ್ಟ್ರಾಗಿ ಏನು ಕೆಲಸ ಮಾಡ್ತಾರೆ? ಒಂದು ಮಿನಿಸ್ಟ್ರನ್ನು ಅನ್ಫಿಟ್ಟು ಆಯಿತಾ? ಒಂದು ಒಳ್ಳೆ ಕೆಲಸ ಮಾಡ್ತಾರಲ್ಲ ನೀವು ಕರ್ನಾಟಕ ರಾಜ್ಯಗಳಿಗೆ. ಎಲ್ಲಿ ನೋಡಿದ್ರೆ ಮರ್ಡರ್ಗಳು ಏನು ಮಾಡಿದ್ರೆ ಅದೆಲ್ಲ ಏನು ನಿಭಾಯಿಸ್ತಾ ಇದ್ದಾರೆ? ನೀವು ಕಾನೂನು ನಿಭಾಯಿಸ್ತಾ ಇದ್ದೀರಾ? ಇಲ್ಲ ನಿಮ್ಮ ಕ್ಷೇತ್ರದಲ್ಲಿ ಏನೋ ಜನಗಳಿಗೆ ಏನೋ ಕಷ್ಟ ಸುಖ ನೋಡ್ತಾ ಇದ್ದೀರಾ? ಇಲ್ಲ ಒಂದು ಕ್ಷೇತ್ರ ಅಭಿವೃದ್ಧಿ ತಗೊಂಡ್ರೆ ಯಾವ ಅಭಿವೃದ್ಧಿ ಏನಿಲ್ಲ ಅಂಥವರು ಗವರ್ನರ್ ಮೇಲೆ ಗೂಬೆ ವಹಿಸಿದ್ರ? ನಿಮ್ಮ ಅಧಿಕಾರ 130 ಸೀಟ್ ಬಂದಿದ್ದು ಅಂದ್ಬಿಟ್ಟು ದುರಹಂಕಾರ ಪಡ್ತೀರಾ ನೀವು ಅಧಿಕಾರ ಬಂದಿದ ಮೇಲೆ ಏನಾಯಿತು? ಏನು ಮಾಡಬೇಕು? ನೀವು ಜನಗಳ ಕಷ್ಟ ಸುಖ ನೋಡಬೇಕಾ? ಇಲ್ಲ ಲೂಟಿ ಹೊಡೆಯೋದು ನೋಡಬೇಕಾ? ಲೂಟಿ ಹೊಡೆದುಕೊಳ್ಳಿ ಅವರು ಪ್ರಾಸಿಕ್ಯೂಷನ್ ಕೊಡ್ತಾರೆ ಅನುಮತಿ ಗವರ್ನರು. ನೀವು ಎದುರ್ಕೊಂಡು ಅವ್ರು ಕೂತ್ಕೊಳ್ಳೋಕೆ ಇಲ್ಲ. ಅದು ಪ್ರಜಾಪ್ರಭುತ್ವ ದೇಶದಲ್ಲಿ, ಪ್ರಜಾಪ್ರಭುತ್ವ ದೇಶ ಅಂತ ಡೆಮೋಕ್ರೆಟಿಕ್ ಕಂಟ್ರಿ ಅದು ನಮ್ಮ ಇಂಡಿಯಾ. ಏನೇ ಒಂದು ಮಂತ್ರಿ ಮಾಡ್ತಾ ಇದ್ರೂ ನೋಡ್ಕೊಂಡು ಸುಮ್ಮನೆ ರಾಜ್ಯಪಾಲ ಕೂತ್ಕೊಳ್ಳೋಕ್ಕೆ ಅವ್ರಿಗೆ ಇಲ್ಲ ಆಗೋದಿಲ್ಲ. ಯಾಕಂದರೆ ಸಂವಿಧಾನ ಅವ್ರಿಗೆ ಕ್ಲಿಯರ್ ಕಟ್ ಅಧಿಕಾರ ಕೊಟ್ಟಿದೆ. ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ದೂರು ಬಂತ ಇಮಿಡಿಯೇಟ್ ಪ್ರಾಸಿಕ್ಯೂಷನ್ ಅನುಮತಿ ಕೊಡೋಕ್ಕೆ ಅವ್ರು ಎಲ್ಲ ರೀತಿ ಅನುಕೂಲ ಅದು ಆದೇಶಗಳು ಮಾಡೋಕ್ಕೂ ಎಲ್ಲ ಅಧಿಕಾರ ಇದೆ ಅವ್ರಿಗೆ. ಆ ಅಧಿಕಾರ ತಡೆಗಟ್ಟಕ್ಕೆ ಆಗಲಿ ಅವ್ರು ಎದುರಿಸೋದಾದ್ರೆ ಬೆದರಿಸೋದಾಗಲಿ ಅವ್ರು ಮಾಡಬಾರ್ದು ಅಂತ ಹೇಳಿಕೆ ನಿಮ್ಮ ಮಿನಿಸ್ಟರ್ಗಳಿಗೆ ನಿಮಗೆ ಏನು ಅಧಿಕಾರ ಇಲ್ಲ. ಸಿದ್ದರಾಮಯ್ಯ ಅವರೇ ಮತ್ತು ನಿಮ್ಮ ಮಿನಿಸ್ಟರ್ಗಳಿಗೆ ಎಲ್ಲ ಅಷ್ಟೇ ಹೇಳ್ತಾ ಇದ್ದೀನಿ. ಇದೆಲ್ಲ ಬಿಟ್ಬಿಟ್ಟು ತಾವು ಪ್ರಾಸಿಕ್ಯೂಷನ್ ಕೊಟ್ಟಿದ್ರಲ್ಲ, ಆ ಪ್ರಾಸಿಕ್ಯೂಷನ್ ಏನು ಕೊಟ್ಟಿದ್ದಾರೆ ದೇಶ ಆದೇಶ ಕೊಟ್ಟಿದ್ದಾರೆ ಗವರ್ನರು, ಚಾಲೆಂಜ್ ಮಾಡಿ. ಹಾಗೆ ನ್ಯಾಯಾಲಯದಲ್ಲಿ ಚಾಲೆಂಜ್ ಮಾಡಿಬಿಟ್ಟು ಅಲ್ಲಿಂದ ನಿರಪರಾಧಿ ಬಂದು ಹೊರಗಡೆ ಬನ್ನಿ. ಅಲ್ಲಿವರೆಗೆ ನೀವು ರಿಸೈನ್ ಮಾಡಿಬಿಟ್ಟು ಚಾಲೆಂಜ್ ಮಾಡಬೇಕು ವಿನಃ ಆದೇಶ ಯಾವುದು ಅಧಿಕಾರ ಹೋಗಬಾರ್ದು. ಬಂದರೆ ಸಂವಿಧಾನ ಅಗೌರವ ಆಗ್ತದೆ. ಆಮೇಲೆ ಇನ್ನೊಂದು ಏನು ಮಾಡ್ತೀರ ನೀವು, ನಿಮ್ಮ ಮಿನಿಸ್ಟರ್ಶಿಪ್ ಏನು ನಿಮಗೆ ಮಾನ ಮರ್ಯಾದಿಲ್ಲ ಅಂತ ಜನ ಹೇಳ್ಕೊತಾರೆ. ಯಡಿಯೂರಪ್ಪ ಹೆಂಗೆ ಮಾಡಿದ್ರು, ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಕೊಳ್ಳೆ ರಿಸೈನ್ ಮಾಡಿ ಕಾನೂನು ಹೋರಾಟ ಮಾಡಿ ಅದೇ ರೀತಿಯಲ್ಲಿ ಮಾಡಿದ್ರೆ ಒಳ್ಳೆಯದು. ಇಲ್ಲಾಂದರೆ ನೀವು ಮೊಂಡಾಟ ಮಾಡಿಕೊಂಡು ಜನಗಳನ್ನು ದಾರಿ ತಪ್ಪಿಸ್ತಾ ಹೋಗುತ್ತೆ. ಇದನ್ನು ನಿಮಗೇನು ಲಾಭ ಇಲ್ಲ. ದಯವಿಟ್ಟು ರಿಸೈನ್ ಮಾಡಿದ್ರೆ ಒಳ್ಳೆಯದು. ಕಾನೂನು ಹೋರಾಟ ಮಾಡಿ. ನಾವೆಲ್ಲ ನಿಮಗೆ ಅಂತ ಒಳ್ಳೇದು ಮಾಡಿದಂತ ನಾವು ಸಪೋರ್ಟ್ ಕೊಡ್ತೀವಿ. ಇಲ್ಲ ಕಾನೂನು ಹೋರಾಟ ಮಾಡುವಾಗ ನಿಮಗೆ ಎಷ್ಟು ಜನ ಬೆಂಬಲ ಬೇಕಾದ ಕೊಡ್ತಾರೆ, ತಕ್ಷಣ ರಿಸೈನ್ ಮಾಡಿಬಿಟ್ಟು ಕಾನೂನು ಹೋರಾಟ ಮಾಡಿ, ಆಯಿತಾ? ಅದು ಬಿಟ್ಟು ನೀವು ಇನ್ನು ಮೇಲೆ ಯಾವುದು ಗವರ್ನರ್ಗೆ ಬೈಯೋದು ಆಗಲಿ, ನಾನ್ ಲಾಯಕು 420 ಇದೆಲ್ಲ ನೀವು ಸಂವಿಧಾನ ರಚನೆ ಮಾಡೋರು ಅಂತ ಹೇಳ್ತೀರಲ್ಲ, ನಿಮ್ಮ ಬಾಯಿನೆಲ್ಲ 420 ಹೆಂಗೆ ಬರ್ತದೆ ಆ ಪದಗಳು? ನೀವು ಒಳ್ಳೆಯ ಮಿನಿಸ್ಟ್ರುಗಳ ನೀವು. ನಿಮ್ಮ ಹಿನ್ನೆಲೆಯಾಗಿ ಏನು ಗೊತ್ತಾ? ಎಲ್ಲ ಯಾವ ನೋಡಿ ಕಾಂಗ್ರೆಸ್ನಲ್ಲಿ ಹಿನ್ನೆಲೆ ಎಲ್ಲ ಗೊತ್ತು. ಒಬ್ಬೊಬ್ಬ ಪೊಲೀಸವರು ಸಾಯಿಸ್ತೀರಾ, ಗೌರ್ಮೆಂಟ್ ಅಧಿಕಾರ ಸಾಯಿಸ್ತೀರಾ, ಹೆಂಗಸರು ಸಾಯಿಸ್ತೀರಾ, ಅಲ್ಲೋಲಕುಸು ಎಲ್ಲ ಮಾಡ್ತೀರಾ. ಈಗ DJ ಹಳ್ಳಿ KG ಹಳ್ಳಿಯಲ್ಲಿ ಯಾವ ಥರ ಸೃಷ್ಟಿ ಮಾಡಿದ್ರಿ? ಹುಬ್ಳಿ ಧಾರವಾಡ ಯಾವ ಥರ ಮಾಡಿದ್ರಿ? ಮೈಸೂರು ಮಾಡಿಬಿಟ್ರಿ, ಮಂಗಳೂರು ಮಾಡಿದ್ರಿ, ಬೆಳಗಾವಿ ಮಾಡಿದ್ರಿ. ಯಾವ ವಿಷಯ ನಿಮ್ಗೆ ಗೊತ್ತಿಲ್ವಾ ನಮಗೆ ಎಂಥವ್ರು ಅಂದ್ಬಿಟ್ಟು? ಅದಕ್ಕೆ ದಯವಿಟ್ಟು ನೀವು ರಾಜ್ಯಪಾಲರ ವಿರುದ್ಧ ಯಾವುದು ಮಾತಾಡೋದು ಬಿಟ್ಬಿಡಿ. ರಾಜ್ಯಪಾಲರು ಅವ್ರ ಕರ್ತವ್ಯ ಅವ್ರು ಮಾಡ್ತಾ ಇದ್ದಾರೆ, ಅವ್ರು ಮಾಡಲಿ. ಇಲ್ಲಾಂದರೆ ನೀವು ಈ ಥರ ಮಾಡ್ಕೊಳ್ಳೋದು ಜನ ನಿಮ್ಮ ಮೇಲೆ ತಿರುಗಿ ಬಿಡ್ತಾರೆ ಸ್ವಾಮಿ. ಅಲ್ಲಿಗೆ ನಾವು ಇದು ಮೂಲಕ ನಿಮಗೆ ಸಂದೇಶವನ್ನು ಕೊಡ್ತಾ ಇದ್ದೀವಿ.